ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಇದೀಗ ಕೇಳಿಬಂದಿದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಇವರನ್ನ ಬಂಧಿಸಲಾಗಿದೆ. ಎವಿಆರ್ ಗ್ರೂಪ್ ಸಂಸ್ಥಾಪಕ ಆಗಿದ್ದಾರೆ ಅರವಿಂದ್ ರೆಡ್ಡಿ. ಎಸಿಪಿ ಚಂದನ್ ಮತ್ತು ತಂಡದಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಸಂಬಂಧ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. 5 ದಿನದ ಹಿಂದೆ ಕೇಸ್ ಗೋವಿಂದರಾಜನಗರಕ್ಕೆ ವರ್ಗಾವಣೆಯನ್ನ ಮಾಡಲಾಗಿದೆ. ಆರೋಪಿ ಬಂಧನಕ್ಕೆ ಎಸಿಪಿ ಚಂದನ್ ಮತ್ತು ಸುಬ್ರಹ್ಮಣಿ ತಂಡವನ್ನು ರಚಿಸಲಾಗಿತ್ತು. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರುವಾಗ ಆರೋಪಿಯನ್ನ ಲಾಕ್ ಮಾಡಲಾಗಿದೆ. ಆರೋಪಿ ಬಂಧನಕ್ಕೆ ಲುಕ್ಔಟ್ ನೋಟಿಸ್ ಜಾರಿ ಕೂಡ ಮಾಡಿದ್ರು ಪೊಲೀಸರು. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಾರೆ ಇವರು ಅರವಿಂದ್ ವೆಂಕಟೇಶ್ ರೆಡ್ಡಿ. ಮಹಾರಾಜ ಬಳ್ಳಾರಿ ಟಸ್ಕರ್ಸ್ ಕ್ರಿಕೆಟ್ ತಂಡದ ಮಾಲೀಕರು ಕೂಡ ಹೌದು. ಹಾಗೂ ಚಲನಚಿತ್ರ ನಿರ್ಮಾಪಕ ಆಗಿಯೂ ಕೂಡ ವೆಂಕಟೇಶ್ ರೆಡ್ಡಿ ಗುರುತಿಸಿಕೊಂಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಹೆಚ್ಚಾಗಿಯೂ ಕೂಡ ಇವರು ಗುರುತಿಸಿಕೊಂಡಿರ್ತಾರೆ. ದುಬೈ, ಶ್ರೀಲಂಕಾ ಸೇರಿದಂತೆ ಹಲವು ಕಡೆ ನಡೆದಂತಹ ಟೂರ್ನಮೆಂಟ್ನ ಪ್ರಮುಖ ಸ್ಪಾನ್ಸರ್ಸ್ ಕೂಡ ಆಗಿರ್ತಾರೆ ಎವಿಆರ್ ಗ್ರೂಪ್ನ ಮಾಲೀಕ ವೆಂಕಟೇಶ್ ರೆಡ್ಡಿ. ಇನ್ನು ಆ ನಟಿ 9 ಕನ್ನಡ ಚಿತ್ರಗಳಲ್ಲಿ ನಟಿಸಿರ್ತಾರೆ. 2021ರಲ್ಲಿ ನಟಿಗೆ ಈ ಆರೋಪಿ ವೆಂಕಟೇಶ್ ರೆಡ್ಡಿ ಪರಿಚಯ ಆಗ್ತಾನೆ. ಶ್ರೀಲಂಕಾ ಲಾರ್ಡ್ಸ್ ಕ್ರಿಕೆಟ್ ಕಪ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಇವರನ್ನ ಆಹ್ವಾನಿಸುತ್ತಾನೆ. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಮಾರ್ಚ್ 2022ಕ್ಕೆ ಈ ನಟಿ ಭಾಗವಹಿಸಿರ್ತಾರೆ. ಅಲ್ಲಿಂದ ನಟಿಗೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಪರಿಚಯ ಆಗುತ್ತೆ. ಆಗಿನಿಂದ ಪರಸ್ಪರ ಮಾತನಾಡೋಕೆ ಆರಂಭಿಸುತ್ತಾರೆ. ಅಲ್ಲಿಂದ 3-4 ತಿಂಗಳಲ್ಲಿ ನಟಿ ಮೇಲೆ ಕಾಳಜಿ, ಪ್ರೀತಿಯನ್ನ ವೆಂಕಟೇಶ್ ರೆಡ್ಡಿ ತೋರಿಸ್ತಾರೆ. ಆಗಸ್ಟ್ 22ರಲ್ಲಿ ನಟಿ ಜೊತೆಗೆ ಅಂತರವನ್ನ ಕಾಯ್ದುಕೊಂಡಿದ್ದ ಆರೋಪಿ ಅರವಿಂದ್ನ ಮಾನಸಿಕ ಸ್ಥಿತಿ, ಕುಡಿತದ ಚಟದ ಬಗ್ಗೆ ನಟಿಗೆ ಅರಿವು ಮೂಡುತ್ತೆ. ಆನಂತರ ಜನವರಿ 2023ರಲ್ಲಿ ನಟಿ ಭೇಟಿ ಮಾಡೋಕೆ ಈ ಆಸಾಮಿ ಮುಂದಾಗ್ತಾನೆ. ಈ ವೇಳೆ ಈ ನಟಿ ಅಂತರವನ್ನ ಕಾಯ್ದುಕೊಂಡಿರ್ತಾರೆ. ಪದೇ ಪದೇ ನಟಿಯ ಸಂಪರ್ಕಕ್ಕೆ ಕೂಡ ಆರೋಪಿ ಯತ್ನ ಮಾಡಿರ್ತಾನೆ. ಈ ರೀತಿಯ ವ್ಯಕ್ತಿ ಜೊತೆಗೆ ಇರೋದು, ಸಂಬಂಧ ಮುಂದುವರಿಸೋದು ಕಷ್ಟವಾಗುತ್ತೆ ಅಂತ ಆ ನಟಿ ಕೂಡ ಹೇಳ್ಕೊಂಡಿರ್ತಾಳೆ. ಹೇಳದೆ ಕೇಳಿದ ಅಂತರ ಕಾಯ್ದುಕೊಳ್ಳೋದು, ಇದೆಲ್ಲ ಗಟ್ಟಿಯಾಗಿ ಸಂಬಂಧ ಮುಡಿಸೋದಿಲ್ಲ ಅಂತ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ನಟಿ ವಿಷಯ ತಿಳಿಸಿರ್ತಾರೆ. ಅಂತರ ಕಾಯ್ದುಕೊಳ್ಳೋಕೆ ನಟಿ ಪ್ರಯತ್ನವನ್ನು ಕೂಡ ಪಟ್ಟಿರ್ತಾರೆ. ಆದರೆ ಬಲವಂತವಾಗಿ ಈ ಆರೋಪಿ ನಟಿಯ ಹಿಂದೆ ಓಡಾಡೋದು, ಲೊಕೇಶನ್ ಟ್ರ್ಯಾಕ್ ಮಾಡೋದು, ಇನ್ಸ್ಟಾಗ್ರಾಂನಲ್ಲಿ ನಟಿಯ ಮಾರ್ಫ್ ಮಾಡಿದ ಫೋಟೋವನ್ನು ಪೋಸ್ಟ್ ಮಾಡೋದು, ಇದರಿಂದಾಗಿ ನಟಿಗೆ ಅವಮಾನವನ್ನು ಮಾಡೋಕೆ ಕೂಡ ಯತ್ನಿಸ್ತಾನೆ. ಮನೆ ಬಳಿ ಹುಡುಗರನ್ನ ಕಳಿಸಿ ನಟಿಯ ತಂದೆ ತಾಯಿಗೆ ಬೆದರಿಕೆಯನ್ನು ಕೂಡ ಹಾಕಿಸ್ತಾನೆ. ತಮ್ಮನನ್ನು ಕೊಲೆ ಮಾಡೋದಾಗಿಯೂ ಕೂಡ ಇಲ್ಲಿ ವೆಂಕಟೇಶ್ ರೆಡ್ಡಿ ಹೆದರಿಸಿದ್ದ. ಬಲವಂತವಾಗಿ ಸಂಬಂಧ ಇಟ್ಕೊಳ್ಳುವಂತೆ ಕಿರುಕುಳವನ್ನ ಕೊಟ್ಟಿದ್ದಾನೆ. ಹೀಗಾಗಿ ಮಾನಸಿಕ, ದೈಹಿಕ ಕಿರುಕುಳವನ್ನ ತಾಳಲಾರದೆ ನಟಿ ಒದ್ದಾಡಿದ್ರು. ಒತ್ತಡದಿಂದ ಆಘಾತಕ್ಕೂ ಕೂಡ ಒಳಗಾಗಿದ್ರು. ಕರೆ ಮಾಡಿ ನಾನು ವಾಸ ಮಾಡ್ತಾ ಇದ್ದ ಮನೆಗೆ ಬರೋದಾಗಿಯೂ ಕೂಡ ಹೆದರಿಸ್ತಾ ಇದ್ದ. ಅಷ್ಟೇ ಅಲ್ಲದೆ ಬಂದು ನಾಳೆ ಬೆಳಗ್ಗೆ ನಿನ್ನ ಜೊತೆಗೆ ಮದುವೆ ಆಗ್ತೀನಿ ಅಂತ ಕೂಡ ಇಲ್ಲಿ ಭಯವನ್ನ ಮೂಡಿಸ್ತಿದ್ನಂತೆ. ಈ ವೇಳೆ 100 ಮಾತ್ರೆಗಳನ್ನ ನುಂಗಿ ಆ ನಟಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ರಂತೆ. ನಂತರ ಆರೋಪಿ ಸ್ನೇಹಿತ ಶೈಲೇಶ್ ಮೂಲಕ ಅವರ ಜೆಪಿ ನಗರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇಷ್ಟೆಲ್ಲ ಕಾರಣಗಳನ್ನು ಕೊಟ್ಟು ಆ ನಟಿ ಲೈಂಗಿಕ ಕಿರುಕುಳ ಮಾಡಿರುವ ವೆಂಕಟೇಶ್ ರೆಡ್ಡಿ ವಿರುದ್ಧ ದೂರನ್ನ ದಾಖಲಿಸಿದ್ದಾಳೆ. ಸದ್ಯ ಈಗ ಆರೋಪಿ ವೆಂಕಟೇಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.